ಸರ್ ಇನ್ನೊಂದು ವಿಚಾರ, ನಮ್ಮ ರಿಯಾಜ್ ಅಹಮದ್ ಅವರಿಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ನಮ್ಮ ಜನಕ್ಕೆ ಇತ್ತೀಚೆಗೆ ಒಂದು ಹೊಸದಾಗಿ ಒಂದು ಏನು ಹೇಳಿ ಒಲವು ಶುರು ಆಗಿದೆ. ಭಾಳ ಒಳ್ಳೆ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಅದೇನೆಂದರೆ ವಾಸ್ತು. ಅಂದರೆ ತುಂಬ ಜನ ಅದನ್ನು ವಾಸ್ತು ನೋಡೇ ಮನೆ ಕಟ್ತಾರೆ ಮತ್ತು ಸೈಟ್ ವಾಸ್ತು ಕೂಡ ನೋಡ್ತಾರೆ ಅಲ್ವಾ. ಸೊ ಈಗ ನೀವು ಓಕೆ, ಇದರಲ್ಲಿ ಇನ್ನೊಂದಿದೆ ಏನಂದರೆ ನೀವು ರಿಯಾಜ್ ಅಹಮದ್ ಅಲ್ವಾ, ಹೀಗಾಗಿ ನೀವು 200% ವ್ಯಾಲಿಡ್. ಸೊ ಹೀಗಾಗಿ ನೀವು ಮಾಡ್ತಿರೋ ಇಲ್ಲೋ ಅಂತ ನಮ್ಗೆ ಡೌಟು. ಹೀಗಾಗಿ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಲ್ಲ, 200% ವಾಸ್ತು ನಾವು ಆ್ಯಕ್ಚುಲಿ ಫಾಲೋ ಮಾಡ್ತೀವಿ ಸರ್. ಎಲ್ಲ ಕ್ಲೈಂಟ್ಸ್ಗೂ ಫ್ಲೋರ್ ಪ್ಲ್ಯಾನ್ ಮಾಡ್ತಾ ನಮ್ಮ ಟೀಮ್ ಆಫ್ ಇಂಜಿನಿಯರ್ಸ್ ಏನಿದ್ದಾರೋ ಅವ್ರು ಖಂಡಿತ ಅದನ್ನು ನೋಡಿ ಆ್ಯಸ್ ಪರ್ ವಾಸ್ತುನ ಅವ್ರು ನಮಗೆ ಪ್ಲ್ಯಾನ್ ಮಾಡಿ ನನಗೆ ಫಸ್ಟು ಫಾರ್ವರ್ಡ್ ಮಾಡ್ತಾರೆ. ನಾನು ಅದನ್ನು ಓಕೆ ಅಂತ ಹೇಳಿದ್ಮೇಲೆ ಅವ್ರ ಕ್ಲೈಂಟಿಗೆ ಫಾರ್ವರ್ಡ್ ಮಾಡೋದು. ಸೊ 100% ವಾಸ್ತುನ ನಾವು ಫಾಲೋ ಮಾಡ್ತೀವಿ. ಅಂದರೆ ನೀವು ವಾಸ್ತು ನೀವೇ ನೋಡಿ ಅವ್ರಿಗೆ ನಾವು ಕ್ಲೈಂಟಿಗೆ ಫ್ರೀಯಾಗಿ ವಾಸ್ತು ನೋಡಿ ನಾವು ವಾಸ್ತು ಕಂಪ್ಲೇಂಟೇ ಕಂಪ್ಲೇಂಟ್ ಕೊಡೋದು ಅವರು. ಓಕೆ ಸರ್, ಈಗ ನನಗೆ ಕೆಲವೊಂದು ಅಂದರೆ ಈಗ ಕೆಲವೊಂದು ಸಲ ಮನೆ ಕಟ್ಟಿದ ಮೇಲೆ ಇದು ವಾಸ್ತು ಸರಿ ಇಲ್ಲ ಅಂತ ಅಂದ್ಕೊಂಡು ಚೇಂಜ್ ಮಾಡ್ತಾರಲ್ಲ, ಅಂಥದ್ದು ಕೂಡ ಅದು ಅವ್ರ ಹೆಸರಿಗೆ ತಕ್ಕಂತ ಬರಲಿಲ್ಲ ಅನ್ನೋ ಥರ ಅಷ್ಟು ವಾಸ್ತು ಅಂತ ನಮಗೆ ಗೊತ್ತಿಲ್ಲ. ಅಗ್ನಿ ಮೂಡರಲ್ಲಿ ಕಿಚನ್ ಬರಬೇಕು ಫಾರ್ ಎಕ್ಸಾಂಪಲ್, ಈ ಥರ ವಿಷಯಗಳು ನಾವು 100% ಕೊಡ್ತೀವಿ. ಇವಾಗ ಸೌತ್ ವೆಸ್ಟ್ ಕಾರ್ನರಲ್ಲಿ ಟಾಯ್ಲೆಟ್ ಬರಬಾರ್ದು, ಅಲ್ಲಿ ಕಬೋರ್ಡು ಬರಬೇಕು, ವಾರ್ಡ್ರೋಬ್ ಬರಬೇಕು, ಅರ್ಥ ಆಯ್ತಾ ಸರ್ ನಿಮಗೆ? ಇಂಥ ವಿಷಯಗಳಲ್ಲಿ ನಾವು ಗಮನ ಕೊಡ್ತೀವಿ. ಸೊ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಏನು ಬರಬೇಕು, ಸೊ ಈ ಥರ ವಿಷಯಗಳು ಆ್ಯಕ್ಚುಲಿ. ಸೊ ನಿಮ್ದು ಒಬ್ರು ಕನ್ಸಲ್ಟೆಂಟ್ ಇದ್ದಾರಾ ನಿಮಗೆ? ನಮ್ಗೆ ಮಾಹಿತಿ ಇದೆ, ನಾಲೆಜ್ ಇದೆ. ನಿಮಗೆ ಎಷ್ಟು ಮನೆ ಕಟ್ಟಿದ್ದೀವಿ ಸರ್ ನಾವು. ಕರೆಕ್ಟ್. ಸೊ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ಬಟ್ ಅವ್ರ ಸಜೆಷನ್ ಕೂಡ ನೀವು ತಗೋತೀರಾ? ಇಲ್ಲ, ಹಂಗಲ್ಲ, ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದೆ ಆಲ್ರೆಡಿ. ಬೇಸ್ಡ್ ಆನ್ ದಟ್ ವಿ ಪ್ರೊವೈಡ್ ಆ್ಯಕ್ಚುಲಿ. ವೆರಿ ನೈಸ್. ಸೊ ವಾಸ್ತು ಕಂಪ್ಲೇಂಟ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಿದೆ. ಯಾಕೆ ಅಂದರೆ ನನ್ನೊಂದು ಸಜೆಷನ್ ಏನಂದರೆ ಸರ್, ಈಗ ವಾಸ್ತುನ ನೀವು ಮನೆ ಕಟ್ಟೋಕ್ಕಿಂತ ಮುಂಚೆ ನೋಡಿ ರಿಯಾಜ್ ಅಹಮದ್ ಅವ್ರ ಜೊತೆ ಮಾತಾಡಿ ನೀವೇನು ಮಾಡೋದು ಮಾಡ್ಕೊಳ್ಳಿ. ಒಂದು ಸಲ ನೀವು ಮನೆ ಕಟ್ಟಿದ ಮೇಲೆ ವಾಸ್ತು ಬಗ್ಗೆ ಇನ್ನೊಬ್ಬರು ಮಾತಾಡೋ ಥರ ಇಟ್ಕೊಳ್ಳೋಕೋಬೇಡಿ. ಖಂಡಿತ. ಯಾಕೆಂದರೆ ಯಾರೋ ಬಂದು ಏನೋ ಹೇಳ್ತಾರೆ ನಿಮಗೆ. ಸೊ ಅವರು ಏನೋ ಅಂಥ ವ್ಯಕ್ತಿಗಳು ಮನೆಗೆ ಕರಿಬೇಡಿ. ನೀವು ಸುಮ್ಮನೆ ನಿಮಗೆ ಅವ್ರ ತಲೆ ಹುಳ ಬಿಡ್ತಾರೆ. ಅಯ್ಯೋ ಇದು ಯಾಕೆ ಇಲ್ಲಿದೆ ಇಲ್ಲಿ. ನನಗಂತೂ ಅದು ಭಾಳ ಬೇಜಾರಾಗುತ್ತೆ ಆ ಥರ ಎಲ್ಲ ಮಾಡಿದ್ರಲ್ವಾ ಪಾಪ. ಯಾಕಂದ್ರೆ ನನಗದು ಏನು ಅಷ್ಟು ಮ್ಯಾಟ್ರ್ ಆಗೋಲ್ಲ. ನನಗೇನು ಮ್ಯಾಟ್ರ್ ಆಗುತ್ತೆ ಅಂದರೆ ಸರ್, ಸುಮ್ಮನೆ ನಿಮಗೆ ಹೇಳ್ತಾ ಇರೋದು, ಒಂದು ಮನೆ ಒಳಗಡೆ ಹೋದರೆ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ನನಗೆ. ಈಗ ನೀವು ಫ್ಲ್ಯಾಟ್ ತೊಗೊಳಕ್ಕೆ ಹೋಗಿದ್ದೀರಾ, ನೀವು ಒಳಗಡೆ ಹೋದ ತಕ್ಷಣ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಯಾಕೆ ಚೆನ್ನಾಗಿ ಅನಿಸುತ್ತೆ ಅಂದರೆ ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಓಕೆ, ಅದೇ ಮುಖ್ಯವಾದ ವಾಸ್ತು ನನ್ನ ಪ್ರಕಾರ. ಓಕೆ, ಸೊ ಯು ಫೀಲ್ ಕಂಫರ್ಟೇಬಲ್. ಅದು ವಾಸ್ತು ಚೆನ್ನಾಗಿದೆ ಅಂತ ಅರ್ಥ. ಇನ್ನೊಂದು ಕೆಲವೊಂದು ಮನೆಗಳು ಹೋದಾಗ ಕಂಫರ್ಟೇಬಲ್ ಅನಿಸಲ್ಲ, ಅಲ್ಲಿ ಏನೋ ಸಮಸ್ಯೆ ಇರುತ್ತೆ ಅಂತ ಅರ್ಥ. ಅಷ್ಟು ಎಲ್ಲಕ್ಕಿಂತ ಮುಖ್ಯ. ಒಂದು ಸಲ ಕನ್ಸ್ಟ್ರಕ್ಷನ್ ಮಾಡಿದ ಮೇಲೆ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಯಾಕೆಂದರೆ ನೀವು ಕಷ್ಟಪಟ್ಟು ದುಡಿದು ಒಳ್ಳೆ ಜೀವನ ಮಾಡಿದರೆ ದೇವರು ಅಥವಾ ಅದೃಷ್ಟ ನಿಮ್ಮ ಕೈ ಹಿಡಿತಾನೆ, ಎಲ್ಲ ಚೆನ್ನಾಗಿ ಆಗೇ ಆಗುತ್ತೆ. ಖಂಡಿತ 200% ವ್ಯಾಲಿಡ್ ಸರ್. 200%. ಇವಾಗ ಏನಾಗುತ್ತೆ ಅಂದರೆ ಸರ್, ಮನೆ ಪೂಜೆಗೆ ಕರೀತಾರೆ, ಕರೆದಾಗ ಒಂದು 50 ಜನ ಇಲ್ಲ 100 ಜನ ಇಲ್ಲ 200 ಜನ ಬರ್ತಾರೆ. ಅದರಲ್ಲಿ 10 ಜನ ಖಂಡಿತ ನೆಗೆಟಿವಿಟಿ ಏನೋ ಹೇಳ್ತಾರೆ. ಅದು ಹೇಳುವಾಗ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ನಿಮ್ಮ ಕಿವಿಗೆ ಹೇಳಲ್ಲ, ಇಬ್ಬರು ಮಾತಾಡ್ತಿರ್ತಾರೆ, 3rd ಪರ್ಸನ್ ಕೇಳ್ತಾರೆ. ಆ 3rd ಪರ್ಸನ್ ಬಂದು ನಿಮ್ಗೆ ಹೇಳ್ತಾರೆ ಏನಪ್ಪ ಹಿಂಗೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಬಂದ್ಬಿಟ್ಟು ಆಲ್ ದಿಸ್ ಹ್ಯಾಪನ್ಸ್ ಆ್ಯಕ್ಚುಲಿ. ಅವರು ಅನ್ವಾಂಟೆಡಾಗಿ ಬಂದ್ಬಿಟ್ಟು, ಬಿಕಾಸ್ ದೇ ಕ್ಯಾನ್ ಸಿ ಯುವರ್ ಸಕ್ಸಸ್. ಅವರು ನಿಮ್ಮ ಸಕ್ಸಸ್ಸು ಹೆಂಗಪ್ಪ ಮನೆ ಕಟ್ಟಿದ, ನೀವು ನಮ್ಮ ಮುಂದೆ ಹೆಂಗಿದ್ದ ಹಿಂಗೆ ಆಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಆ ಮನಸ್ಸು ಎಕ್ಸೆಪ್ಟೇ ಮಾಡಲ್ಲ. ಅದಕ್ಕೆ ಬಂದಿದ್ದ ಜಾಗದಲ್ಲಿ ಏನೋ ಒಂದು 4 ಹಾಕ್ಬಿಟ್ಟು ಹೋಗ್ಬೇಕು. ಅವ್ರ ನೆಗೆಟಿವಿಟಿ ಬಂದು ನಮ್ಗೆ ಹಾಕ್ಬಿಟ್ಟು ಹೋಗ್ಬೇಕು ಅನ್ನೋದಕ್ಕೆ ದೇ ವಿಲ್ ಡು. ಕೆಲವು ಕ್ಲೈಂಟ್ಸ್ ಇದರಿಂದ ನನಗೇನು ಹೇಳ್ತಾರೆ ಅಂದರೆ ಸರ್, ಮನೆ ಹ್ಯಾಂಡ್ ಓವರ್ ಕೊಡುವಾಗ ದೇವ್ರನ್ನ ಹೇಳ್ತಾನೆ, ಲೈಕ್ ಹೌ ದೇ ಡು ಸರ್, ಒಂದು ಮುಂದೆ ಈ ಪೋರ್ಷನ್ ಸ್ವಲ್ಪ ಹೊಡೆದಿಕ್ಬಿಡೋಣ ಸರ್, ಈ ಗೇಟ್ನ ಸ್ವಲ್ಪ ಪೇಂಟ್ ಹಾಕಬೇಡಿ. ಕೆಲವು ಕ್ಲೈಂಟ್ಸ್ ಕಣ್ಣು ಬೀಳಲ್ಲ ಅಂತ ಹೇಳ್ಬಿಟ್ಟು, ಈವಿಲ್ ಐ ಅಂತಾರಲ್ಲ, ಆ ಕಣ್ಣು ಬೀಳಬಾರ್ದು ಅಂತ ಹೇಳ್ಬಿಟ್ಟು ಗೇಟ್ ಪೇಂಟ್ ಹೊಡಿಬೇಡಿ. ಮುಂದೆ ಒಂದು ಜಾಗದಲ್ಲಿ ಚಿಪ್ ಮಾಡಿಕ್ಬಿಡ್ತಾರೆ, ಗೋಡೆನ ಅವರೇ ಹೊಡೆದ್ಬಿಡ್ತಾರೆ ಹ್ಯಾಮರ್ ತೊಗೊಂಡು. ಅವ್ರು ಬಂದವ್ರಿಗೆ ಏನೋ ಇದು ಸರಿಯಾಗಿಲ್ಲ, ನಿನ್ನ ಹೊಟ್ಟೆ ಉರಿತಾ, ನನಗೆ ಒಳ್ಳೇದಪ್ಪ, ನನಗೆ ದೇವ್ರ ಕಣ್ಣು ಬಿದ್ದಿಲ್ಲ. ಸೊ ಅರ್ಥ ಆಯ್ತಾ ನಿಮಗೆ? ಕಣ್ಣು ಬ್ಯಾಡ್ ಈವಿಲ್ ಐ ಬರಲ್ಲ ಅನ್ನೋದಕ್ಕೆ ಕೆಲವರು ಹಿಂಗೂ ಇದ್ದಾರೆ. ಸ್ಮಾರ್ಟ್ ಥಿಂಕಿಂಗ್, ಬಿಕಾಸ್ ನಾನು ಚೆನ್ನಾಗಿರಬೇಕು, ನಿನಗೆ ಹೊಟ್ಟೆ ಹೊಡೆದ್ರೆ ಪರವಾಗಿಲ್ಲ, ನನಗೆ ನಿನಗಿದಾದ್ರೂ ಪರವಾಗಿಲ್ಲ ಅನ್ನೋ ಥರ. ಸೊ ಆ ಥರ ಒಂದು ಪ್ರೋಸೆಸ್ ಫಸ್ಟ್ ಟೈಮ್ ಕೇಳ್ತಿರೋದು. ಇಲ್ಲ, ನೀವು 100% ಪರ್ಫೆಕ್ಟ್ ಆಗಿದ್ದರೆ ಅವ್ರಿಗೆ ತಡಿಯೋಕ್ಕಾಗಲ್ಲ ಸರ್, ತಡಿಯೋಕ್ಕೆ ಆಗಲ್ಲ. ಸುಮಾರು ಜಾಗದಲ್ಲಿ ನೋಡಿ ಪೂಜೆ ಮಾಡಿರ್ತಾರೆ, ನೆಕ್ಸ್ಟ್ ಡೇ ಮನೇಲಿ ಏನೋ ಒಂದು ಕೆಟ್ಟದಾಗುತ್ತೆ, ಯಾರಿಗೂ ಮೈ ಹುಷಾರಲ್ದಾಗ ಹೋಗುತ್ತೆ, ಏನೋ ಒಂದು ನಡೆಯುತ್ತೆ, ಯಾಕಂದ್ರೆ ಅಷ್ಟೊಂದು ಕಣ್ಣಿರುತ್ತೆ. ಸೊ ದಟ್ ರಿಯಲಿ ಇಂಪ್ಯಾಕ್ಟ್ಸ್ ಆ್ಯಕ್ಚುಲಿ. ಯೂಶಲಿ ನಾನು ನೋಡಿರೋದು ಈ ರಾಕ್ಷಸರ ಫೋಟೋ ಹಾಕೋದು ನೋಡಿದ್ದೀನಿ. ಆಮೇಲೆ ಇತ್ತೀಚೆಗೆ ಪಾಪ ಯಾರೋ ಒಂದು ಲೇಡಿ ಇದ್ದಾರೆ, ಆ ಲೇಡಿ ಫೋಟೋ ಹಾಕ್ತಾರೆ. ವೆಸ್ಟ್ ಬೆಂಗಾಲ್ ಲೇಡಿ ಅವರು ಫುಲ್ ಕುಂಕುಮ ಇಟ್ಕೊಂಡು ಅವ್ರು ಹಿಂಗೆ ನೋಡ್ತಾ ಇದ್ದಾರಲ್ಲ ಸಿಟ್ಟಲ್ಲಿ. ಸೊ ಅವ್ರ ಲೇಡಿ ಅವರು ಹಾಕ್ತಾ ಇದ್ದಾರೆ, ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ಅಂಥೇಳಿ. ಬಟ್ ಒಟ್ಟಿನಲ್ಲಿ ದೃಷ್ಟಿ ಬೀಳದೇ ಇರಲಿ. ಬಟ್ ಒಂದು ಸಲ ಕನ್ಸ್ಟ್ರಕ್ಷನ್ ಮಾಡಿದ ಮೇಲೆ ನಾನು ಹೇಳ್ದಂಗೆ ಯಾರ ದೃಷ್ಟಿನೂ ಬೀಳಲ್ಲ. ನೀವು ಒಳ್ಳೆ ಜೀವನ ಮಾಡ್ಕೊಂಡು ಹೋಗಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಏನಂದ್ರೆ ಈಗ ನೀವು ಮಧ್ಯಮ ವರ್ಗ, ಮಧ್ಯಮ ವರ್ಗ ಇದೇ ನಾವು ಮಾತಾಡಿದ್ವಿ. ಹೌದು ಸರ್. 30-40, 40-60 ಅಂತ ಮಾತಾಡಿ.
ಓಕೆ ಅದು ಕರೆಕ್ಟ್ ಆಗಿದೆ, 90% ಜನ ಅದೇ. ಬಟ್ ಒಂದು 10% ಜನರ ಹತ್ರ ಜಾಸ್ತಿ ಲ್ಯಾಂಡ್ ಇದೆ, ಜಾಸ್ತಿ ದುಡ್ಡಿದೆ ಮತ್ತು ಜಾಸ್ತಿ ಆಸೆನೂ ಇದೆ, ಆಸ್ಪಿರೇಷನ್ಸ್ ಅವ್ರದ್ದು ತುಂಬ ಚೆನ್ನಾಗಿರ್ಬೇಕು ನಮ್ಮ ಮನೆ ಅಂಥೇಳಿ. ಓಕೆ, ಈಗ ರಿಯಾಜ್ ಅಹಮದ್ ಅವರು ಮಿಡ್ ಕ್ಲಾಸ್ ಡಾರ್ಲಿಂಗಾ ಅಥವಾ ಬೇರೆಯವ್ರಿಗೂ ನೀವು ಮಾಡ್ತೀರಾ? ನನ್ನ ಟಾರ್ಗೆಟ್ ಫಸ್ಟು ಮಿಡಲ್ ಕ್ಲಾಸ್ ಇದ್ದಿದ್ದು ಸರ್. ಮಿಡಲ್ ಕ್ಲಾಸ್ ಮಾಡ್ತಾ ಮಾಡ್ತಾ ಪ್ರೀಮಿಯಮ್ ಅವ್ರಿಗೂ ಮನೆ ಕಟ್ಟಿದ್ರೆ ನಾವು ಇನ್ನೊಂದು ಸ್ವಲ್ಪ ಲೈಕ್ ಸ್ಟ್ರಕ್ಚರಲ್ಲಿ ವಿ ಕ್ಯಾನ್ ಶೋ ಅವ್ರ ಪೊಟೆನ್ಷಿಯಲ್. ಮಿಡಲ್ ಕ್ಲಾಸ್ ಅವ್ರಿಗೆ 1 ಇಂಚು ವೇಸ್ಟ್ ಮಾಡಬಾರ್ದು ಅಂತಾರೆ ನಾರ್ಮಲಾಗಿ. ಎಲಿವೇಶನ್ ನನಗೆ ಲುಕ್ ಬೇಡ, ನನಗೆ ಆದಷ್ಟು ಸಿಂಪಲಾಗಿ ಇಡಿ, ಬಟ್ ನನಗೆ ಬಾಡಿಗೆ ಬರಬೇಕು, 2 ಮನೆ ಅಕಾಮಡೇಟ್ ಮಾಡಬೇಕು, 3 ಮನೆ ಅಕಾಮಡೇಟ್ ಮಾಡಬೇಕು, 1 ಫ್ಲೋರಲ್ಲಿ ಅಂತಾರೆ. ಸೊ ಎಲಿವೇಷನ್ರಲ್ಲಿ ನೀವು ಜಾಸ್ತಿ ಮಾಡಬೇಕಂದ್ರೆ ಹೈ ಎಂಡ್ ಕನ್ಸ್ಟ್ರಕ್ಷನಲ್ಲೇ ಎಲಿವೇಷನಲ್ಲಿ ಇರುತ್ತೆ. ಇವಾಗ ನಿಮಗೆ ಜನ್ರಲಾಗಿ ಪ್ರತಿಯೊಬ್ಬರಿಗೂ ವಿ ಶುಡ್ ಡು ಸಮಥಿಂಗ್ ಲ್ಯಾಂಡ್ ಮಾರ್ಕ್ ಕನ್ಸ್ಟ್ರಕ್ಷನ್ ಅನ್ನೋದಿರುತ್ತೆ. ಸೊ ಲ್ಯಾಂಡ್ ಮಾರ್ಕ್ ಕನ್ಸ್ಟ್ರಕ್ಷನ್ ಅಂದರೆ ಬೇಸಿಕ್ಲಿ ನಥಿಂಗ್ ಬಟ್ ಆರ್ಕಿಟೆಕ್ಚರಲ್ ಕನ್ಸ್ಟ್ರಕ್ಷನ್, ಸಮಥಿಂಗ್ ಡಿಫ್ರೆಂಟ್ ಎಲಿವೇಷನ್. ರಸ್ತೆಯಲ್ಲಿ ಹೋಗ್ತಾ ನಿಂತು 2 ನಿಮಿಷ ನೋಡಬೇಕು, ಏನಪ್ಪ ಮನೆ ಕಟ್ಟಿದ್ದಾರೆ, ಒಂಥರ ಡಿಫ್ರೆಂಟ್ ಆಗಿದೆ ಅನ್ನೋ ಥರ. ಸೊ ಆ ಥರ ಮನೆ ಕಟ್ಟಬೇಕಾದ್ರೆ ಬಜೆಟ್ ಶುಡನ್ ಬಿ ಅನ್ ಇಶ್ಯೂ. ಬಜೆಟ್ ಇಶ್ಯೂ ಇಲ್ದಾಗಿರೋರು ಬಂದ್ರೂ ಖಂಡಿತ ಮಾಡಿಕೊಡ್ತೀನಿ. ಸೊ ಅದು 100%. ಆರ್ಕಿಟೆಕ್ಚರಲ್ ಅಂತ ನೀವೇನು ಹೇಳಿದ್ರೆ, ಎಲಿವೇಷನ್ ಅಂತ ಹೇಳಿದ್ರಲ್ಲ, ಆ ಐಡಿಯಾ ನೀವು ಕೊಡ್ತೀರಾ ಅಥವಾ ಅವರಿಂದನೂ ತೊಗೋತೀರಾ? ಕೆಲವು ಕ್ಲೈಂಟ್ಸ್ ಏನು ಮಾಡ್ತಾರೆ ಅಂದರೆ ಸರ್, ಅವರು ಒಂದು ಥರ್ಡ್ ಪಾರ್ಟಿ ಇಟ್ಟು ಥರ್ಡ್ ಪಾರ್ಟಿ ಹತ್ರ ಈ ಪ್ರತಿಯೊಂದು ಕೆಲಸನೂ ಮುಗಿಸು ನಮ್ಮ ಹತ್ರ ಬರ್ತಾರೆ. ಸರ್ ಲೈಕ್ ದಿಸ್ ಈಸ್ ಮೈ ಕನ್ಸ್ಟ್ರಕ್ಷನ್, ನನಗೆ ಹಿಂಗೆ ಬೇಕು ನನ್ನ ಮನೆ, ಐ ಹ್ಯಾವ್ ನೋ ಇಶ್ಯೂ ಫಾರ್ ಬಜೆಟ್, ನನಗೆ ಸ್ಟೀಲ್ ಆಗಬೇಕು, ಸಿಮೆಂಟ್ ಇದಾಗಬೇಕು, ಪ್ಲಂಬಿಂಗ್ ಲೈನಿಂಗ್ ಇರಬೇಕು, ಬಾತ್ರೂಮ್ ಸೈಜ್ ಇದಿರಬೇಕು ಅಂತ ಹೇಳ್ಬಿಟ್ಟು ಅವ್ರು ಕಂಪ್ಲೀಟಾಗಿ ಥರ್ಡ್ ಪಾರ್ಟಿ ಹತ್ರ ಕೊಟ್ಟು ಮುಗಿಸು ನಮ್ಮ ಹತ್ರ ಬರ್ತಾರೆ. ನಮಗೆ ಕನ್ಸ್ಟ್ರಕ್ಷನ್ ಕೇಳ್ತಾರೆ, ಅಂಥವ್ರಿಗೂ ನಾವು ಮಾಡ್ತೀವಿ. ಬಟ್ ಪ್ರೈಸಸ್ ವಿಲ್ ಬಿ ಡಿಫ್ರೆಂಟ್, ನಾಟ್ ದ ಸೇಮ್ ಪ್ರೈಸ್. ಅವರು ಯಾಕಂದರೆ ಬಜೆಟ್ ಇಶ್ಯೂ ಇರೋಲ್ಲ, ಅವರು ನನಗೆ ಇಟಾಲಿಯನ್ ಮಾರ್ಬಲ್ ಬೇಕಂತಾರೆ ಫ್ಲೋರಿಂಗು. ಸೊ ಆ ಥರ ಇರೋರು ಮಾಡ್ಬೋದೇನು ಪ್ರಾಬ್ಲಮ್ ಇಲ್ಲ ಸರ್.